ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಬುದ್ಧಸ್, ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಧ್ಯಾನ ಮಾಡೋದು ಒಂದು ವಿಶಿಷ್ಟತೆ. ಕರ್ನಾಟಕದಲ್ಲಿ ಇರೋ ಪ್ರತಿ ಧ್ಯಾನಿಗೇನು ಗೊತ್ತು 11 ಗಂಟೆಗೆ ಇಲ್ಲಿ ಒಂದು ಧ್ಯಾನ ಕಾರ್ಯಕ್ರಮ ನಡೀತಾ ಇದೆ ಅಂತ. ಧ್ಯಾನ ಅನ್ನೋ ಪದ ಇಡೀ ಕರ್ನಾಟಕದಲ್ಲಿರೋ ಪ್ರತಿ ಒಬ್ಬರಿಗೆ ಹೋಗಿ ಸೇರಬೇಕು. ಧ್ಯಾನ ಅನ್ನೋ ಪದ ಪ್ರತಿಯೊಬ್ಬರ ಕನ್ನಡಿಗರ ಕಿವಿಗೆ ಹೋಗ್ಬೇಕು. ಅಷ್ಟು ತನಕ ನಾವು ಬಿಡಲ್ಲ. ಧ್ಯಾನ ಸುವರ್ಣ ಕರ್ನಾಟಕ. ನಿನ್ನೆ ಒಬ್ರು ಕೇಳಿದ್ರು, ನಿಮ್ಮ ಲೈಫ್ ಗೋಲ್ ಏನಂದ್ರೆ, ಸರ್ ನನಗೆ ಸದ್ಯಕ್ಕೆ ಒಂದೇ ಇದೆ, ಧ್ಯಾನ ಸುವರ್ಣ ಕರ್ನಾಟಕ, ಬೇರೆ ಏನೂ ಇಲ್ಲ, ಏನು ಬೇಡ. ಒಂದೇ ಗುರಿ, ಒಂದೇ ಮಾತು, ಒಂದೇ ಎನರ್ಜಿ. ನಮ್ಮ ಶರೀರ ಒಳಗೆ ಎನರ್ಜಿ ಅನ್ನೋದು ಬರ್ತಾ ಇದೆ ಧ್ಯಾನ ಮಾಡಿ. ಅದು ಒಂದು ಕಡೆ ನಾವು ಫೋಕಸ್ ಮಾಡಬೇಕು. ಇಲ್ಲ ಅಂದ್ರೆ ಅದು ವೇಸ್ಟ್ ಆಗುತ್ತದೆ. ಎಷ್ಟೊಂದು ಜನನ ಪ್ರತಿ ದಿವಸ ನಾನು ಭೇಟಿ ಮಾಡ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು, ಚೆನ್ನಾಗಿ ಬರ್ತಾ ಇದೆ ಸರ್ ವೈಬ್ರೇಷನ್ಸು, ಏನೋ ಹೇಳ್ತಾ ಇದ್ರು. ಬಟ್ ಅವ್ರ ಹತ್ರ ಮಾತಾಡಿದ ಮೇಲೆ ಕಂಪ್ಲೀಟ್ ನನ್ನ ಎನರ್ಜಿಯೇ ಡ್ರೈನ್ ಆಗಿದೆ. ಎನರ್ಜಿ ಅಂದ್ರೆ ಏನು, ವೈಬ್ರೇಷನ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೆ ಏನು, ಯಾವುದು ಗೊತ್ತಿಲ್ಲ. ಏನೋ ಒಂದು ತಗೊಂಡು ಇದಿದೆ ಅದಿದೆ ಅಂತ ಕಲ್ಪನೆಯಲ್ಲಿ ಅವರು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತಾರೆ. ಆ ಮಾಸ್ಟ್ರಿ ಅನ್ನೋದು ಗೊತ್ತಾಗ್ಬೇಕು. ಕೆಲವೊಬ್ರು ಬರ್ತಾರೆ, ಎಲ್ಲಾ ಕಡೆ ಸುತ್ತಾಡ್ಕೊಂಡು ಇರೋ ಎನರ್ಜಿ ಎಲ್ಲ ಹಾಳಾಕೊಂಡು ಇಲ್ಲಿ ಬರ್ತಾರೆ. ಎಲ್ಲಾ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಯಾವುದು ಮುಖ್ಯನೋ, ಯಾವುದು ಒಳಗಿಂದ ನಿಜವಾಗಿ ನಿಮ್ಗೆ ಹೋಗ್ಬೇಕಂತ ಇದೆಯೋ ಅಲ್ಲಿ ನೀವು ಹೋಗಿದ್ರೆ ಸಾಕು. ಎಲ್ಲಾ ಕಡೆನೂ ಹೋಗಿ 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 ಏನೋ ಸಿಗುತ್ತೆ ಅಂತ ಇರೋದು ಹೋಗ್ತಾ ಇದೆ. ಸೆಲೆಕ್ಟೆಡ್ ಪ್ಲೇಸಸ್ಗೆ ಹೋಗಿ, ಸೆಲೆಕ್ಟೆಡ್ ಪ್ಲೇಸಸ್ ಅಲ್ಲಿ ಮೆಡಿಟೇಟ್ ಮಾಡಿ, ನಿಮ್ಮೊಳಗೆ ನೀವು ಹೋಗಿ. ಧ್ಯಾನ ಮಾಡೋ ಮುಂಚೆ ಹೊರಗೇನೆ ನೋಡ್ತಾ ಇತ್ತು, ಯಾರೋ ಅದು ಸಹಾಯ ಮಾಡ್ತಾರೋ, ಯಾರೋ ದೇವರು ನಮ್ಮನ್ನ ಕಾಪಾಡ್ತಾರೆ, ಈ ದೇವಸ್ಥಾನದಲ್ಲಿ ಅದು ಸಿಗುತ್ತೆ, ಇದು ಸಿಗುತ್ತೆ. ಹೊರಗೆ ಹುಡುಕ್ತಾ ಇದೀವಿ ನಾವು. ಧ್ಯಾನ ಆದ್ಮೇಲೆ ಒಳಗೆ ಹುಡುಕ್ಬೇಕು. ಎಲ್ಲ ಹೋಗಿದ್ರೆ ಅಲ್ಲಿ ಸೇವೆ ಮಾಡಿ ಧ್ಯಾನ ಮಾಡಿ ಬರಬೇಕು. ಎಷ್ಟೋ ಅಷ್ಟು. ನಾನು ಸುಮಾರು ಒಂದು 10 ವರ್ಷ ಮುಂಚೆ ಒಂದ್ಸತಿ ಪತ್ರಿಜಿಯನ್ನು ಕೇಳಿದ್ನಿ, 10-15 ವರ್ಷ ಮುಂಚೆ. ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಕಡೆ ನಡೀತಾ ಇದೆ, ಎಲ್ಲದಕ್ಕೆ ನಾನು ಬರ್ಬೇಕಂದ್ರೆ ನೋ ನೀಡ್ ಬಾಬಾ ಅಂದ್ರು. ಯಾವ್ದು ಇಂಪಾರ್ಟೆಂಟೋ ಸ್ಪೆಸಿಫಿಕ್ 1, 2, 3 ಸಾಕು, ಎಲ್ಲದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅವ್ರು ನಾನು ಹೇಳಿದ್ಮೇಲೆ ನಾನು ಕಟ್ ಡೌನ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಪ್ರಯಾರಿಟೈಸ್ ಮಾಡ್ಕೋಬೇಕು. ಮೇ ಬಿ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಸಾಕು. ಪ್ರೋಗ್ರಾಮ್ಸ್ ಇದೆ, ಜಾಸ್ತಿ ಇದೆ ಅಂತ ನಾವು ಎಲ್ಲಾ ಕಡೆ ಹೋಗ್ತಾ ಇದ್ರೆ ಇರೋ ಎನರ್ಜಿ ಹೋಗ್ತಾ ಇದೆ, ಬರೋದು ಕಮ್ಮಿ. ಕ್ವಾಲಿಟಿ ಇರಬೇಕು ನಮಗೆ, ಕ್ವಾಂಟಿಟಿ ಅಲ್ಲ. ಪ್ರತಿ ಒಂದನ್ನು ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತ ಯಾರೋ ಒಬ್ರು ಕೇಳ್ತಾ ಇರ್ತಾರೆ, ಹೋಗ್ಬೇಕಂತ ಬರುತ್ತೆ. ಯಾರೋ ಹೇಳಿರೋದಲ್ಲ, ನಿಮ್ಮ ಇಂಟ್ಯೂಷನ್ ಬರ್ತಾ ಇದೆಯಾ ಅಂತ ನೋಡಿ. ಇಂಟ್ಯೂಷನ್ ಡೆವಲಪ್ ಮಾಡ್ಕೊಳ್ಳಿ. ಇಂಟ್ಯೂಷನ್ ಅಂದ್ರೆ ನಿಮ್ಮ ಆತ್ಮದ ವಾಣಿ. ಅದು ಒಂದು ನಿಮ್ಗೆ ಸಿಕ್ಕರೆ ಸಾಕು. ಏನ್ ಮಾಡಬೇಕು ಮಾಡಬಾರದು, ಏನ್ ತಿನ್ಬಾರದು, ಎಷ್ಟು ಮಾತಾಡಬೇಕು ಮಾಡಬಾರದು, ಎಲ್ಲಿ ಹೋಗ್ಬಾರದು, ಪ್ರತಿಯೊಂದು ನಿಮ್ಮ ಆತ್ಮದ ಗೈಡೆನ್ಸ್ ನಿಮ್ಗೆ ಬಂದ್ರೆ ದೆನ್ ಯು ಆರ್ ಕಾಲ್ಡ್ ಅ ಪರ್ಫೆಕ್ಟ್ ಮಾಸ್ಟರ್. ಇಲ್ಲ ಅಂದ್ರೆ ಮೈಂಡ್ ಡ್ರೈವ್ ಮಾಡ್ತಾ ಇರುತ್ತದೆ. ನೀವು ಇಲ್ಲಿ ಹೋಗಿ ಅಲ್ಲಿ ಹೋಗಿ, ಅದು ಸಿಗುತ್ತೆ ಇದು ಸಿಗುತ್ತೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ. ನಾನು ಯಾರ ಮಾತು ಕೇಳ್ತೀನಿ ಅಂದ್ರೆ ನನ್ನ ಆತ್ಮದ ಮಾತು ಕೇಳ್ತೀನಿ, ಯೂನಿವರ್ಸ್ ಗುರುಗಳ ಮಾತು ಕೇಳ್ತೀನಿ, ಬೇರೆ ಯಾರ ಮಾತು ಕೇಳಲ್ಲ. ಅಹಂಕಾರ ಅಲ್ಲ, ಗೈಡೆನ್ಸ್ ಇರಬೇಕು. ನಮಗೆ ಆ ಇನ್ನರ್ ಗೈಡೆನ್ಸ್ ಅನ್ನೋದು ನಮಗೆ ಯಾವಾಗ ಶುರು ಆಗುತ್ತದೋ ಅವಾಗ ಮಾತ್ರನೇ ನಾವು ಕರೆಕ್ಟ್ ಪಾತಲ್ಲಿ ಇರ್ತೀವಿ. ಇಲ್ಲ ಅಂದ್ರೆ ಒಂದು ರಾಂಗ್ ಪ್ಲೇಸ್ ಅಲ್ಲಿ ರಾಂಗ್ ಟೈಮಲ್ಲಿ ನೀವು ಹೋಗಿದ್ರೆ ಇರೋ ಎನರ್ಜಿ ಡ್ಯಾಮೇಜ್ ಮಾಡ್ಕೋಬಾರದು. ನಾವು ಶರೀರದಲ್ಲಿ ಏನಾದ್ರು ಇಶ್ಯೂಸ್ ಇದ್ರೆ ಸಾಧನೆ ಮಾಡಿ. 10 ಕಡೆ ಹೋಗಿದ್ರೆ ಸಾಲ್ವ್ ಆಗಲ್ಲ, 10 ಸತಿ ಒಳಗೆ ಹೋಗಿದ್ರೆ ಸಾಲ್ವ್ ಆಗುತ್ತೆ. ಸಾಧನೆಗೆ ಇಂಪಾರ್ಟೆನ್ಸ್ ಕೊಡಿ. ಎಲ್ಲ ಸರಿ ಇದೆ ಅಂದ್ರೆ ಸ್ವಲ್ಪ ಟೈಮು ಸಾಧನೆ ಮಾಡಿ, ಸೇವೆಯನ್ನು ಮಾಡಿ. ಏನ್ ಮಾಡಬೇಕು ಮಾಡಬಾರ್ದು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಂಗ್ಯಾಂಗ್ ಚಾಲೆಂಜ್ ನಾವು ಮತ್ತೆ ಶುರು ಮಾಡೋಣ. ಯಾಕೆಂದ್ರೆ ಆ ಚಾಲೆಂಜ್ ಇದ್ರೇನೆ ತುಂಬಾ ಜನ ಬ್ಯಾಲೆನ್ಸ್ ಅಲ್ಲಿ ಇರ್ತಾರೆ. ಅದು ಹೋಗಿದ್ರೆ ಸಾಧನೆನೂ ಮಾಡ್ತಾ ಇಲ್ಲ ಸರಿಯಾಗಿ. ನಮಗೆ ಚಾಲೆಂಜ್ ಬೇಕು. ಯಾಕೆ ಮೈಂಡ್ಗೆ ಚಾಲೆಂಜ್ ಬೇಕು, ಅವಾಗನೇ ಎಲ್ಲ ಕೂರೋದು. ಈಗ ಲಾಕ್ಡೌನ್ ಟೈಮಲ್ಲಿ ಸ್ಕೂಲ್ ಇಲ್ಲ, ಮಕ್ಕಳಿಗೆ ಓದೋದೆಲ್ಲ ಏನಾಯ್ತು, ತುಂಬಾ ಹಾಳಾಯ್ತು. ಈಗ ಮೊನ್ನೆ ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ HOD ಹತ್ರ ಮಾತಾಡ್ತಾ ಅವ್ರು ಹೇಳಿದ್ರು, ಆ ಲಾಕ್ಡೌನ್ ಟೈಮಲ್ಲಿ ಇರೋ ಬ್ಯಾಚು ಈಗ ಇಂಟರ್ಗೆ ಬಂದಿದ್ರು ಸರ್, ಅವ್ರಿಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಆ 2 ವರ್ಷ ಕಂಪ್ಲೀಟ್ ಎಜುಕೇಶನ್ ಸ್ಪಾಯಿಲ್ ಆಗಿದೆ ಅಂತ. ರೆಗ್ಯುಲಾರಿಟಿ ಯಾವಾಗ ಇಲ್ವೋ ನಮ್ಮ ಒಳಗೆ ಯಾವುದು ಸರಿ ಇರಲ್ಲ. ಪ್ರತಿ ದಿವಸ ಇಂಪಾರ್ಟೆಂಟು, ಪ್ರತಿ ಒಂದೂ ಇಂಪಾರ್ಟೆಂಟ್. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.